ಜೀವನದಲ್ಲಿ ಎಲ್ಲ ಒಳ್ಳೆಯದಾಗಬೇಕು, ಉತ್ತಮವಾದುದನ್ನು ಸಾಧಿಸಬೇಕು ಎಂಬ ಹಂಬಲ ಪ್ರತಿಯೊಬ್ಬರಿಗೂ ಇರುತ್ತದೆ. ಅದಕ್ಕೋಸ್ಕರ ಹಲವಾರು ಪ್ರಯತ್ನಗಳನ್ನು ಪ್ರಾಮಾಣಿಕವಾಗಿ ಶ್ರಮಗಳನ್ನು ಪಡುತ್ತಾರೆ. ಆದರೆ ಆ ಪ್ರಯತ್ನ ಅವರು ಎಷ್ಟು ಪಡುತ್ತಾರೋ ಅಷ್ಟು ಫಲ ಅವರಿಗೆ ಪ್ರಾಪ್ತವಾಗುವುದಿಲ್ಲ. ಇನ್ನು ಕೆಲವರದ್ದು ಪ್ರಯತ್ನ ಕಡಿಮೆ ಇರುತ್ತದೆ, ಆದರೆ ಅವರಿಗೆ ಫಲ ಅದ್ಭುತವಾಗಿರುತ್ತದೆ. ಇದಕ್ಕೇನು ಕಾರಣ? ಉತ್ತರ ಸಾಮಾನ್ಯವಾಗಿ ಹಣೆ ಬರಹ ಎಂದು. ಈಗ ಪ್ರಶ್ನೆ ಉದಯವಾಗುತ್ತದೆ, ನಿಜವಾಗಿಯೂ ಹಣೆ ಬರಹ ಇರುತ್ತದೆಯೋ ಎಂದು. ಹಣೆ ಬರಹವೆಂದರೆ ಬೇರೇನಲ್ಲ, ನಮ್ಮ ಕರ್ಮಫಲ. ಸ್ನೇಹಿತರೆ, ನಾವು ಉದಾರ ಭಾವದಿಂದ ತ್ಯಾಗ ದಾನಾದಿಗಳನ್ನು ಮಾಡಿದರೆ ಅದು ಉತ್ತಮ ಫಲವನ್ನೇ ನೀಡುತ್ತದೆ. ಗೊಣಗುತ್ತಾ ದಾನ ಮಾಡಿದರೆ ಫಲವು ಹಾಗೆಯೇ ಬರುತ್ತದೆ. ಹಣೆ ಬರಹವೆಂದರೆ ವಿಧಿ. ಈ ವಿಧಿ ಹೇಗೆ ಕಾರ್ಯ ಮಾಡುತ್ತದೆ ಎಂದರೆ, ನೀವು ಬ್ಯಾಂಕ್ನಲ್ಲಿ ವ್ಯವಹರಿಸಿದಂತೆ ಸಾಲ ಮಾಡುವಾಗ ಹಣ ಲಭ್ಯವಾಗುತ್ತದೆ. ಆಗ ಮನಸ್ಸಿಗೆ ಆನಂದ ಉಂಟಾಗುತ್ತದೆ. ಆ ಸಾಲ ತುಂಬುವ ಸಮಯ ಬಂದಾಗ ತುಂಬ ಹಿಂಸೆ ಆಗುತ್ತದೆ ಮತ್ತು ಕೆಲವು ಸಲ ಅವಮಾನವು ಅನುಭವಿಸಬೇಕಾಗುತ್ತದೆ. ವಿಧಿ ನೀಡುವ ಫಲವು ಹಾಗೆ. ಕೆಟ್ಟ ಕಾರ್ಯವೇ ಆಗಲಿ ಅಥವಾ ನಿಯಮ ಬಾಹಿರ ಕೆಲಸವೇ ಆಗಲಿ ಮಾಡುವಾಗ ನಮ್ಮ ಮನಸ್ಸಿಗೆ ಏನೋ ಒಂದು ಮುದವೆಂಬ ಭ್ರಮೆ ಇರುತ್ತದೆ. ಒಂದು ಸಲ ವಿಧಿ ಕರ್ಮಫಲ ನೀಡಲು ಆರಂಭಿಸಿದಾಗ ನೋವು ಆರಂಭವಾಗಿ ಪಶ್ಚಾತ್ತಾಪ ಉಂಟಾಗುತ್ತದೆ ಅಲ್ಲವೇ? ಹಾಗೆ ಬ್ಯಾಂಕ್ನಲ್ಲಿ ಡಿಪಾಸಿಟ್ ಇಡುವಾಗ ಪೈಸೆ ಕೂಡಿ ಕಷ್ಟಪಟ್ಟು ಇಡುತ್ತೇವೆ. ಹಾಗೆ ಅದು ಬೆಳೆದು ದೊಡ್ಡ ಮೊತ್ತವಾದಾಗ ಆನಂದದಿಂದ ಅನುಭವಿಸುತ್ತೇವೆ. ಅದೇ ರೀತಿ ಶ್ರದ್ಧೆಯಿಂದ ಒಳ್ಳೆಯ ಮನಸ್ಸಿನಿಂದ ನಿಯಮಬದ್ಧನಾಗಿ ಕರ್ಮಗಳನ್ನು ಮಾಡಿದರೆ ವಿಧಿ ನೀಡುವ ಶುಭ ಫಲಗಳನ್ನು ಆನಂದವಾಗಿ ಅನುಭವಿಸಬಹುದು. ಇಷ್ಟೇ ವ್ಯತ್ಯಾಸ. ಈಗ ಕರ್ಮ ಫಲವನ್ನು ತಪ್ಪಿಸಲು ಸಾಧ್ಯವಿಲ್ಲ ಎಂಬುದಕ್ಕೆ ಒಂದು ಪುರಾಣದ ಕತೆ ಹೀಗಿದೆ. ಶ್ರೀಮನ್ನಾರಾಯಣನ ಮಡದಿಯಾದ ಲಕ್ಷ್ಮೀದೇವಿಗೆ ಒಬ್ಬ ತಮ್ಮ ಇದ್ದಾನೆ. ಅವನ ಹೆಸರು ನಾರಾಯಣ. ಆದರೆ ಅವನಿಗೆ ದಾರಿದ್ರ್ಯವೆಂಬುದು ಬಹಳ ಕಾಡುತ್ತಿತ್ತು. ಅಕ್ಕ ಸಂಪತ್ತಿನ ಒಡತಿ, ತಮ್ಮ ದಾರಿದ್ರ್ಯಕ್ಕೆ ಹೆಸರುವಾಸಿ. ಹೀಗಿರುವಾಗ ಒಂದು ದಿನ ಲಕ್ಷ್ಮೀದೇವಿಗೆ ಮನಸ್ಸು ತಡೆಯದೆ ಪತಿಯಲ್ಲಿ ಹೇಳುತ್ತಾಳೆ, ತಮ್ಮನ ಬಡತನ ನೋಡಲಾಗುತ್ತಿಲ್ಲ, ಏನಾದರೂ ಸಹಾಯ ಮಾಡೋಣವೇ ಎಂದು. ಅದಕ್ಕೆ ನಾರಾಯಣ ಹೇಳುತ್ತಾನೆ, ಅದು ನಿನ್ನ ಅಣ್ಣನ ಕರ್ಮಫಲ, ಅದು ಅವನ ವಿಧಿ, ವಿಧಿ ನಿಯಮ ಎಲ್ಲರೂ ಪಾಲಿಸಬೇಕು ಎಂಬುದಾಗಿ. ಆದರೂ ಮನಸೊಪ್ಪದ ಲಕ್ಷ್ಮಿಯು ಒಂದು ದಿನ ಅವನು ಸಾಗುವ ದಾರಿಯಲ್ಲಿ, ಅಂದರೆ ತನ್ನ ತಮ್ಮ ಸಾಗುವ ದಾರಿಯಲ್ಲಿ ಅವನ ಮನೆಗೆ ಸಮೀಪವಾಗುವಂತೆ ಚಿನ್ನದ ನಾಣ್ಯದ ಥೈಲಿ ಆಭರಣಗಳ ರಾಶಿಯನ್ನು ಅವನು ಬರುವ ಸಮಯಕ್ಕೆ ಸರಿಯಾಗಿ ಇಡುತ್ತಾಳೆ. ಪ್ರತಿದಿನ ಬರುವಂತೆ ಆತ ಬರುತ್ತಾನೆ. ಮನೆಯ ಸಮೀಪ ಬರುತ್ತಿದ್ದಂತೆ ಅವನ ಮನಸ್ಸಿಗಾಗುತ್ತದೆ, ನನಗೆ ಈಗ ಆರೋಗ್ಯವಿದೆ, ಕಾಲ ಸಾಗುತ್ತಾ ನನ್ನ ಕಣ್ಣಿನ ಸಮಸ್ಯೆಯಿಂದ ಕುರುಡನಾದರೆ ಹೇಗೆ ಮನೆಗೆ ಹೋಗಲಿ, ಯಾರನ್ನ ಆಶ್ರಯಿಸಲಿ? ಅದಕ್ಕಾಗಿ ಮನೆ ಹತ್ತಿರವಿರುವ ಕಾರಣ ತಾನು ಕಣ್ಣು ಮುಚ್ಚಿಕೊಂಡು ಹೋಗುತ್ತೇನೆ. ಅದರಿಂದ ಅಭ್ಯಾಸವಾಗಿ ಮುಂದೆ ಅನುಕೂಲವಾಗುವುದು ಎಂದು ಯೋಚಿಸಿ ಕಣ್ಣು ಮುಚ್ಚಿಕೊಂಡು ಮನೆಯನ್ನು ಸೇರುತ್ತಾನೆ. ಇತ್ತ ಕಡೆ ದಾರಿಯಲ್ಲಿ ಲಕ್ಷ್ಮಿಯು ಇಟ್ಟ ಸಂಪತ್ತು ಗಮನಕ್ಕೂ ಬರಲಿಲ್ಲ. ಆ ಸಂಪತ್ತು ದಾರಿ ಹೋಕರ ಪಾಲಾಯಿತು. ಪತಿಯಾದ ಶ್ರೀಮನ್ನಾರಾಯಣ ನಸುನಗುತ್ತಾ ಹೇಳುತ್ತಾನೆ, ವಿಧಿಯ ಬರಹ ಅನುಭವಿಸಿಯೇ ಸಿದ್ಧ ಎಂದು. ಅದಕ್ಕಾಗಿ ನಾವುಗಳು ಕಷ್ಟ ಬಂತೆಂದು ಕೊರಗದೆ ಅದನ್ನು ಒಳ್ಳೆಯ ಮನಸ್ಸಿನಿಂದ ಅನುಭವಿಸಬೇಕು. ಕ್ರಮೇಣ ಅದರಿಂದ ಒಳ್ಳೆಯದೇ ಆಗುವುದು. ಜಗತ್ತಿನಲ್ಲಿ ಎಷ್ಟೊಂದು ಜನರಿದ್ದೇವೆ. ಒಬ್ಬೊಬ್ಬರ ಬದುಕು ಒಂದೊಂದು ಥರವಿದೆ. ಒಂದೇ ತಾಯಿಯ ಹೊಟ್ಟೆಯಲ್ಲಿ ಜನಿಸಿದ ಮಕ್ಕಳಲ್ಲಿ ಅವರ ಬದುಕಲ್ಲಿ ಬಹಳಷ್ಟು ಅಂತರವಿರುತ್ತದೆ. ಹೀಗೇಕೆ? ಅವರು ಬೆಳೆದ ವಾತಾವರಣ, ನೀಡಿದ ಶಿಕ್ಷಣ, ಪ್ರೀತಿ, ಸುರಕ್ಷತಾ ಭಾವ ಎಲ್ಲವೂ ಒಂದೇ ಇದ್ದರೂ ಬೆಳೆಯುತ್ತಾ ಅವರ ಜೀವನದಲ್ಲಿ ಬಹಳಷ್ಟು ಅಂತರ ಸೃಷ್ಟಿಯಾಗುತ್ತದೆ. ಹೀಗೇಕೆ? ಇಲ್ಲಿ ಏಕೆ ಎನ್ನುವುದಕ್ಕೆ ಉತ್ತರವನ್ನು ನಿಖರವಾಗಿ ನೀಡಲು ಸಾಧ್ಯವಿಲ್ಲದ ಸಮಯದಲ್ಲಿ ಹಣೆ ಬರಹ, ಪೂರ್ವಜನ್ಮದ ಕರ್ಮ ಅಥವಾ ವಿಧಿ, ಡೆಸ್ಟಿನಿ ಎನ್ನುವ ಪದಗಳು ಸೃಷ್ಟಿಯಾಗಿರಬಹುದು. ಅಲ್ಲದೆ ಕೆಲವೊಮ್ಮೆ ಎಷ್ಟೇ ಕಷ್ಟಪಟ್ಟರೂ ಕೆಲವೊಂದು ವಿಷಯಗಳಿಗೆ ನಿಖರ ಉತ್ತರ ಹುಡುಕುವುದು ಅಥವಾ ಕಾರಣ ಕೊಡುವುದು ಕಷ್ಟ. ನಾವು ನಂಬಲಿ ಅಥವಾ ಬಿಡಲಿ, ಕೆಲವು ವಿಷಯಗಳನ್ನು ಇದ್ದ ಹಾಗೆ ಒಪ್ಪಿಕೊಳ್ಳುವುದು ಬಿಟ್ಟು ಹೆಚ್ಚಿದ್ದನೇನು ನಾವು ಮಾಡಲು ಸಾಧ್ಯವಿಲ್ಲ. ಹಾಗಾದರೆ ಸ್ನೇಹಿತರೆ, ಈ ಡೆಸ್ಟಿನಿ ಅಥವಾ ಹಣೆ ಬರಹದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಲು ಮರೆಯದಿರಿ.
ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನೀವು ಹೊಸಬರಾಗಿದ್ದರೆ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದ.